ಮಿತ್ರರೇ ನಮಸ್ಕಾರ. ಮಿತ್ರರೇ, ಕರ್ನಾಟಕದಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಆದರೆ ನಮಗಿದರಲ್ಲೇನೋ ಹೊಸತು ಅಂತ ಅನ್ನಿಸ್ತಾ ಇಲ್ಲ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂಥ ನಿರೀಕ್ಷೆ ಕರ್ನಾಟಕದ ಜನರಿಗೆ ಬಹಳ ಹಿಂದಿನಿಂದಲೂ ಕೂಡ ಇತ್ತು. ಈಗ ಚರ್ಚೆ ಆಗ್ತಿರೋ ವಿಚಾರ ಏನು ಕೇಳಿದ್ರೆ ಎಲ್ಲವೂ ಕೂಡ ಸ್ಮೂತಾಗಿ ಆಗ್ತಾ ಇದೆಯಲ್ಲ, ಸಿದ್ದರಾಮಯ್ಯನವರು ಈಸಿಯಾಗಿ ಪವರನ್ನು ಡಿ.ಕೆ. ಶಿವಕುಮಾರ್ಗೆ ಬಿಟ್ಟು ಕೊಡ್ತಾ ಇದ್ದಾರಲ್ಲ ಅನ್ನುವಂಥದ್ದಷ್ಟೇ ಚರ್ಚೆಯ ವಿಚಾರ. ಆದರೆ ನಿಜವಾದ ಥ್ರಿಲ್ ಇರುವಂತಹದ್ದು ಬಂಗಾಳದ ರಾಜಕಾರಣದಲ್ಲಿ. ಅಲ್ಲಿ ಸುವೇಂದು ಅಧಿಕಾರಿ ಸಿಎಂ ಆಗಿ 20 ದಿನಗಳೇ ಕಳೆದು ಹೋಗ್ತಾ ಬಂತು. ಅಲ್ಲಿನ ರಾಜಕೀಯ ಬೆಳವಣಿಗೆಗಳು ಮಾತ್ರ ನಿಲ್ತಾನೆ ಇಲ್ಲ. ಟಿಎಂಸಿಯನ್ನ ಬಿಜೆಪಿಯವರು ಮುಗಿಸಿ ಬಿಡ್ತಾರೆ, ಬಿಜೆಪಿ ಬಂಗಾಳವನ್ನ ಆವರಿಸಿಕೊಳ್ಳುತ್ತೆ ಅಂತ ನಾವೆಲ್ಲ ಭಾವಿಸಿದ್ವಿ. ಆದರೆ ಈಗ ಟಿಎಂಸಿಯವರೇ ಮುಗಿಸೋದಕ್ಕೆ ಹೊರಟಿದ್ದಾರೆ. ಅತ್ತೆ ಮತ್ತು ಅಳಿಯನನ್ನ ಟಿಎಂಸಿ ಪಕ್ಷದವರೇ ಹೆಡೆಮುರಿ ಕಟ್ಟೋದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಬಹಳ ದೊಡ್ಡ ದೊಡ್ಡ ಡೆವಲಪ್ಮೆಂಟ್ಗಳಾಗಿದ್ದಾವೆ. ಯಾರು ಪಕ್ಷಕ್ಕಾಗಿ ಇಷ್ಟು ದಿನ ದುಡಿದಿದ್ರು ಬಹಿರಂಗವಾಗಿ ಮಮತಾ ಬ್ಯಾನರ್ಜಿ ವಿರುದ್ಧ ವಾಚಾಮಗೋಚರವಾಗಿ ಬೈತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧ ಕೇಸ್ ಮೇಲೆ ಕೇಸ್ ದಾಖಲಾಗ್ತಾ ಇದೆ. ಜೈಲಿಗೆ ಹೋಗುವಂತಹದ್ದು ಬಹುತೇಕ ಫಿಕ್ಸ್ ಆಗ್ತಾ ಇದೆ. ಮಮತಾ ಬ್ಯಾನರ್ಜಿ ಬಚಾವ್ ಆದ್ರೂ ಕೂಡ ಅಭಿಷೇಕ್ ಬ್ಯಾನರ್ಜಿ ಬಚಾವ್ ಆಗೋದಿಲ್ಲ ಅನ್ನುವಂಥ ಸನ್ನಿವೇಶ ಸೃಷ್ಟಿಯಾಗಿದೆ. ನಿನ್ನೆ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ, 20 ಜನ ಸಂಸದರು ಬಿಜೆಪಿಗೆ ಬರೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಬಿಜೆಪಿಯ ಒಬ್ಬ ದೊಡ್ಡ ನಾಯಕ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅದಕ್ಕೆ ಪೂರಕವಾಗಿ ಈಗ ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ. ಇದೆಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಮಿತ್ರರೇ, ಟಿಎಂಸಿಯ ಕೆಲ ನಾಯಕರು ಮಾತನಾಡಿದ್ದಾರೆ. ತನ್ನ ಪಕ್ಷದ ವಿರುದ್ಧವಾಗಿ ಸಿಡಿದೆದ್ದು ಮಾತನಾಡಿದ್ದಾರೆ. ಒಂದು ಕಾಲದಲ್ಲಿ ಇವರೆಲ್ಲರೂ ಕೂಡ ಮಮತಾ ಬ್ಯಾನರ್ಜಿಯವರ ರೈಟ್ ಹ್ಯಾಂಡ್ ಆಗಿದ್ರು. ಮಮತಾ ಬ್ಯಾನರ್ಜಿಯವರು ಏನು ಹೇಳ್ತಾರೋ ಅದನ್ನು ಚಾಚೂ ತಪ್ಪದೆ ಪಾಲಿಸ್ತಾ ಇದ್ದಂಥ ನಾಯಕರು. ಆದರೆ ಇವತ್ತು ಮಮತಾ ಬ್ಯಾನರ್ಜಿಯವರ ವಿರುದ್ಧ ಸಿಡಿದೆದ್ದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ತಮ್ಮ ಪಕ್ಷವಾದಂಥ ಟಿಎಂಸಿ ನುಚ್ಚು ನೂರಾಗುತ್ತೆ ಅಂತ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದರಲ್ಲಿ ಮೊದಲನೆಯವರು ಸುಖೇಂದು ಶೇಖರ್ ರಾಯ್, ಟಿಎಂಸಿಯ ಎಂಪಿ, ಬಂಗಾಳ ರಾಜಕಾರಣದಲ್ಲಿ ಬಹಳ ದೊಡ್ಡ ಹೆಸರು. ಈ ಸುಖೇಂದು ಶೇಖರ್ ರಾಯ್ ನ್ಯೂಸ್ 18ಗೆ ಮಾತನಾಡಿದ್ದಾರೆ. ಆ ಮಾತನಾಡಿದಂತಹ ಸಂದರ್ಭದಲ್ಲಿ ಪಾರ್ಟಿಯ ನಾಯಕತ್ವದ ವಿರುದ್ಧ ಯಾವ ಮಟ್ಟಿಗೆ ಹರಿಹಾಯ್ದಿದ್ದಾರೆ ಅಂತಂದ್ರೆ, ಇವತ್ತು ಸೋಲನ್ನ ಒಪ್ಪಿಕೊಳ್ಳದಂತಹ ಮಮತಾ ಬ್ಯಾನರ್ಜಿ ಅವರಿಗೆ ಜಾಡಿಸಿದ್ದಾರೆ. ನಮ್ಮನ್ನ ಬಿಜೆಪಿಯವರು ವಿರೋಧ ಮಾಡ್ತಾ ಇದ್ರು, ಸಿಪಿಎಂನವರು ವಿರೋಧ ಮಾಡ್ತಾ ಇದ್ರು. ಆದರೆ ಇವತ್ತು ಬಂಗಾಳದ ಜನರೇ ಟಿಎಂಸಿಯನ್ನ ವಿರೋಧ ಮಾಡಿದ್ದಾರೆ. ಎಲ್ಲಿ ತಪ್ಪಾಗಿದೆ ಅಂತ ನಾವು ಯೋಚಿಸಬೇಕು. ಪಕ್ಷದಲ್ಲಿ ಆಂತರಿಕವಾದಂತಹ ಪ್ರಜಾಪ್ರಭುತ್ವವೇ ಇಲ್ಲ. ಪಕ್ಷದಲ್ಲಿ ಬೇಕಾದಷ್ಟು ಸಭೆಗಳನ್ನು ಕರೀತಾರೆ, ಆದರೆ ಅದು ಒನ್ ವೇ ಕಮ್ಯುನಿಕೇಶನ್ ಆಗುತ್ತೆ. ಅಲ್ಲಿ ಯಾರೋ ಒಂದಷ್ಟು ಜನ ಮಾತನಾಡ್ತಾರೆ. ಯಾರೋ ಒಂದಷ್ಟು ಜನ ಅಂತಂದ್ರೆ ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿ ಮಾತನಾಡ್ತಾರೆ. ನಾವದನ್ನು ಕೇಳಿಸ್ಕೊಂಡು ಹೊರಗೆ ಬರಬೇಕು. ಬಿಟ್ರೆ ಇತರ ನಾಯಕರಿಗೆ ಮಾತನಾಡೋದಕ್ಕೆ ಅವಕಾಶವೇ ಇಲ್ಲ. ನಮಗೆ ತುಟಿ ಬಿಚ್ಚೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಉಸಿರುಗಟ್ಟಿಸುವಂತಹ ವಾತಾವರಣ ಟಿಎಂಸಿಯ ಒಳಗಿದೆ. ಪಕ್ಷವನ್ನ ಜನ ತಿರಸ್ಕಾರ ಮಾಡಿರುವಂತಹದ್ದು ನಿಜ. ಆ ಸೋಲನ್ನು ನಾವು ಒಪ್ಪಿಕೊಳ್ಳಬೇಕು, ತಿದ್ದಿಕೊಳ್ಳಬೇಕು. ಇಂದಿರಾ ಗಾಂಧಿ ಅವರು ಕೂಡ ಸೋತಿದ್ರು. ಆ ಸೋಲನ್ನು ಅವರು ಒಪ್ಪಿಕೊಂಡಿದ್ರು. ಈಗ ನಾವು ಸೋಲು ಒಪ್ಪಿಕೊಂಡಿಲ್ಲ ಅಂತಂದ್ರೆ ನಾವು ಸೋತಿಲ್ಲ, ನಾವೇನು ತಪ್ಪೇ ಮಾಡಿಲ್ಲ ಅಂತ ಅರ್ಥ ಅಲ್ಲ. ಇದೇ ರೀತಿಯಾಗಿ ಮುಂದುವರೆದಿದ್ದೆ ಆದ್ರೆ ಪಕ್ಷ ನುಚ್ಚು ನೂರಾಗತ್ತೆ, ಟಿಎಂಸಿಗೆ ಅಸ್ತಿತ್ವವೇ ಇರೋದಿಲ್ಲ ಅಂತ ಸುಖೇಂದು ಶೇಖರ್ ರಾಯ್ ಅಂತಹ ಬಹಳ ದೊಡ್ಡ ನಾಯಕ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇವರೊಬ್ಬರೇ ಅಲ್ಲ, ಪಾರ್ಥ ಚಟರ್ಜಿ ಇವರು ಟಿಎಂಸಿಯಲ್ಲಿ ಒಂದು ಕಾಲದಲ್ಲಿ ಬಹಳ ದೊಡ್ಡ ನಾಯಕ, ಮಮತಾ ಬ್ಯಾನರ್ಜಿ ಅವರ ರೈಟ್ ಹ್ಯಾಂಡ್ ಅಂತ ಕರೆಸಿಕೊಳ್ತಾ ಇದ್ದಂತಹ ನಾಯಕ. ಅಂತಹ ಪಾರ್ಥ ಚಟರ್ಜಿ ಇವತ್ತು ದೀದಿ ಮತ್ತು ದೀದಿ ಅಳಿಯನನ್ನ ವಾಚಾಮಗೋಚರವಾಗಿ ಬೈದಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ ಕಣ್ಣ ಮುಂದೆ ಭ್ರಷ್ಟಾಚಾರ ನಡೀತಾ ಇದ್ರೂ ಕೂಡ ಅವರು ಕಣ್ಣಿದ್ದು ಕುರುಡರಂತೆ ನಿರ್ಲಕ್ಷ್ಯ ಮಾಡಿದ್ರು. ಅದರ ರಿಸಲ್ಟ್ ಇವತ್ತು ಬಂದಿದೆ ಅಂತ ಮಮತಾ ಬ್ಯಾನರ್ಜಿಯನ್ನ ಟೀಕೆ ಮಾಡಿದ್ರು. ಹಾಗೆ ಬಂಗಾಳದಲ್ಲಿ ಈ ರೀತಿಯ ಫಲಿತಾಂಶ ಬರೋದಕ್ಕೆ ನೇರವಾಗಿ ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿಯೇ ಕಾರಣ ಅಂತ ದೂರಿದ್ರು. ಅದಕ್ಕೆ ಮುಂದುವರೆದು ಈ ಪಾರ್ಥ ಚಟರ್ಜಿ ಇನ್ನೊಂದು ಮಾತನ್ನು ಹೇಳ್ತಾರೆ. ಅಭಿಷೇಕ್ ಬ್ಯಾನರ್ಜಿ ಚುನಾವಣಾ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ತೀರಾ ಕೆಳಮಟ್ಟದ ಭಾಷೆಯನ್ನು ಬಳಸಿದ್ರು. ಇದ್ಯಾವುದೂ ಕೂಡ ಬಂಗಾಳದ ಸಂಸ್ಕೃತಿಗೆ ಸೂಟೆ ಆಗ್ತಾ ಇರಲಿಲ್ಲ. ಆದರೆ ಟಿಎಂಸಿ ಪಕ್ಷ ಅದನ್ನು ವಿರೋಧ ಮಾಡುವ ಬದಲಾಗಿ ಅದನ್ನು ಒಪ್ಪಿಕೊಳ್ತು. ಇದು ಟಿಎಂಸಿಗೆ ಬಹಳ ದೊಡ್ಡ ಡ್ಯಾಮೇಜ್ ಅನ್ನು ಮಾಡಿತು ಅಂತ ಪಾರ್ಥ ಚಟರ್ಜಿ ಅಭಿಷೇಕ್ ಬ್ಯಾನರ್ಜಿ ಅವರ ದರ್ಪವನ್ನು ಟೀಕಿಸಿದ್ದಾರೆ. ಹಾಗೆ ರಾಜಕೀಯದಲ್ಲಿ ಯಾರೋ ಒಬ್ಬ ರಾತ್ರಿ ಬೆಳಗಾಗುವಷ್ಟರಲ್ಲಿ ನಾಯಕ ಆಗೋದಕ್ಕೆ ಸಾಧ್ಯ ಇಲ್ಲ. ಸಂಘಟನೆಯಲ್ಲಿ ಚಾಕಚಕ್ಯತೆ ಬೇಕು, ಸುದೀರ್ಘವಾದಂತಹ ಹೋರಾಟ ಮಾಡಬೇಕು. ಆಗ ಮಾತ್ರ ರಾಜಕೀಯದಲ್ಲಿ ಯಶಸ್ಸು ಸಾಧ್ಯ. ಅದು ಬಿಟ್ಟು ರಾತ್ರಿ ಬೆಳಗಾಗುವಷ್ಟರಲ್ಲಿ ನಾಯಕರಾದವರು ಯಾರೂ ಕೂಡ ಯಶಸ್ಸನ್ನ ಗಳಿಸೋದಿಲ್ಲ ಅಂತ ಪರೋಕ್ಷವಾಗಿ ಅಭಿಷೇಕ್ ಬ್ಯಾನರ್ಜಿ ಅವರಿಗೆ ಪಕ್ಷದಲ್ಲಿ ಮಹತ್ವ ಕೊಟ್ಟಿದ್ದು ಹೆಚ್ಚಾದ ಕಾರಣದಿಂದಾಗಿಯೇ ಟಿಎಂಸಿಗೆ ಈ ಗತಿ ಬಂತು ಅಂತ ಅವರು ಟೀಕಿಸಿದ್ದಾರೆ. ಇವತ್ತು ಟಿಎಂಸಿಯ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ದಿನಕ್ಕೆ ಒಬ್ರು ಇಬ್ರು ಮಾತನಾಡ್ತಾ ಇದ್ದಾರೆ. ಬಹಿರಂಗವಾಗಿ ದೀದಿ ಮತ್ತು ದೀದಿ ಅಳಿಯನ ವಿರುದ್ಧವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರೊಬ್ಬ ಸಣ್ಣ ಪುಟ್ಟ ನಾಯಕ ಮಾತನಾಡ್ತಿರೋದಲ್ಲ, ಅಥವಾ ಯಾವುದೋ ಮಾಜಿ MLA ಒಂದು 10 ವರ್ಷದ ಹಿಂದೆ MLA ಆಗಿದ್ನಪ್ಪ ಈಗೇನೋ ಕುತ್ಕೊಂಡು ಟೀಕಿಸ್ತಾ ಇದ್ದಾನೆ ಅಂತಲ್ಲ.
TMCಯಲ್ಲಿ ಯಾರು ಇಷ್ಟು ದಿನ ಮಮತಾ ಬ್ಯಾನರ್ಜಿಯವರ ಅಕ್ಕಪಕ್ಕ ಇರ್ತಾ ಇದ್ರೋ, ಮಮತಾ ಬ್ಯಾನರ್ಜಿಯವರ ರಾಜಕೀಯ ಏಳು ಬೀಳಿನಲ್ಲಿ ಸಾಥ್ ಕೊಟ್ಟಿದ್ರೋ ಅಂತಹ ನಾಯಕರೇ ಈಗ ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿಯ ವಿರುದ್ಧ ಕಿಡಿಕಾರ್ತಾ ಇರೋದು. ಇದು ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ ಪಕ್ಷ ನುಚ್ಚು ನೂರಾಗ್ತಾ ಇದೆ, ಪಕ್ಷದ ಹಿಡಿತ ದೀದಿ ಕೈಯಿಂದ ಕಂಪ್ಲೀಟ್ ಆಗಿ ತಪ್ಪಿ ಹೋಗ್ತಾ ಇದೆ. ಇವತ್ತಲ್ಲ ನಾಳೆ TMC ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮಿತ್ರರೇ, ನೀವೇ ನೋಡಿದಿರಿ, ಈ ದೇಶದಲ್ಲಿ ವರ್ಷಕ್ಕೆ 3-4 ಕಡೆ ಎಲೆಕ್ಷನ್ ಬರುತ್ತೆ, ಹೊಸ ಮುಖ್ಯಮಂತ್ರಿಗಳಾಗ್ತಾರೆ, ಕೆಲ ಪಕ್ಷಗಳು ಅಧಿಕಾರವನ್ನ ಕಳೆದುಕೊಳ್ತವೆ, ಹೊಸ ಪಕ್ಷಕ್ಕೆ ಅಧಿಕಾರ ಬರುತ್ತೆ, ಇದೆಲ್ಲವೂ ಕೂಡ ಕಾಮನ್. ಆದ್ರೆ ಎಲ್ಲೊಂದು ಕಡೆಯಲ್ಲಿ ಒಂದು ಪಕ್ಷ ಸೋತ್ ಹೋಯಿತು ಅಂದ ತಕ್ಷಣ ಅದು ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗುತ್ತೆ, ಆ ಪಕ್ಷ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಬಂಗಾಳದಲ್ಲಿ ಮಾತ್ರ TMC ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ತಾ ಇದೆ. ಈ ಪರಿಯಾದಂತಹ ಬಂಡಾಯ, ಈ ಪರಿಯಾದಂತಹ ಆಕ್ರೋಶವನ್ನ ಇನ್ಯಾವ ಪಕ್ಷದಲ್ಲೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ. ಈಗ ತಮಿಳುನಾಡಿನಲ್ಲಿ DMK ಕೂಡ ಸೋತ್ ಹೋಗಿದೆ, ಸ್ಟಾಲಿನ್ ಆ ಸೋಲನ್ನ ಒಪ್ಕೊಂಡಿದ್ದಾರೆ. ಆ ಪಕ್ಷದಲ್ಲಿ ಯಾರಾದರೂ ಸ್ಟಾಲಿನ್ ಅನ್ನ ದೂರ್ತಾ ಇದ್ದಾರಾ? ಅವರು ಮತ್ತೆ ಪಕ್ಷ ಸಂಘಟಿಸ್ತೀವಿ, ಪುನಃ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಬಂಗಾಳದಲ್ಲಿ ಹಾಗಲ್ಲ, ಎಲ್ಲರೂ ಕೂಡ ತಿರುಗಿ ಬೀಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಈ ಹಿಂದೆ ಮಮತಾ ಬ್ಯಾನರ್ಜಿ ಅವರು ನಡೆಸ್ಕೊಂಡಂತಹ ರೀತಿ. TMC ಎನ್ನುವಂತಹ ಪಕ್ಷ ಇದೆಯಲ್ಲ, ಇದು ಕೇವಲ ಅಧಿಕಾರಕ್ಕಾಗಿ ರೂಪುಗೊಂಡಂತಹ ಒಂದು ಕೂಟ ಅಷ್ಟೇ. ಅದಕ್ಕೆ ಯಾವುದೇ ಸೈದ್ಧಾಂತಿಕವಾದಂತಹ ಹಿನ್ನೆಲೆ ಇಲ್ಲ, ಅಥವಾ ಯಾವುದೋ ಒಂದು ತಳಹದಿಯಲ್ಲಿ ರೂಪುಗೊಂಡಂತಹ ಪಕ್ಷವೂ ಕೂಡ ಅದಲ್ಲ. ಮಮತಾ ಬ್ಯಾನರ್ಜಿ ಅವರು ಸುದೀರ್ಘವಾಗಿ 15 ವರ್ಷಗಳಿಂದ ಅಧಿಕಾರದಲ್ಲಿದ್ದರು. ಅವರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಅವರ ನೀತಿ ನಿರ್ಧಾರಗಳ ವಿರುದ್ಧ ಮಾತನಾಡೋದಕ್ಕೆ ಯಾರಿಗೂ ಅವಕಾಶ ಇರಲಿಲ್ಲ. ಯಾರೂ ಮಮತಾ ವಿರುದ್ಧ ತುಟಿ ಬಿಚ್ಚೋದಕ್ಕೆ ಸಾಧ್ಯವೇ ಇರಲಿಲ್ಲ. ಯಾರಾದರೂ ಮಮತಾ ವಿರುದ್ಧ ಮಾತನಾಡಿದ್ರು ಅಂತಂದರೆ ಅವರಿಗೆ ಉಳಿಗಾಲ ಕೂಡ ಇರ್ತಾ ಇರಲಿಲ್ಲ. ಅಂತಹ ಪರಿಸ್ಥಿತಿ ಬಂಗಾಳದಲ್ಲಿತ್ತು. ಯಾವಾಗ ಮಮತಾ ಬ್ಯಾನರ್ಜಿ ಅಧಿಕಾರವನ್ನು ಕಳೆದುಕೊಂಡ್ರೋ ಎಲ್ಲರೂ ಕೂಡ ಸ್ವತಂತ್ರರಾಗ್ಬಿಟ್ಟಿದ್ದಾರೆ. ಎಲ್ಲರೂ ಮಮತಾ ವಿರುದ್ಧ ವಾಗ್ದಾಳಿಯನ್ನೇ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಆಪ್ಷನ್ಗಳನ್ನು ಹುಡುಕಾಟ ಮಾಡ್ತಾ ಇದ್ದಾರೆ. ಬಂಗಾಳದ ಕೆಲ ಸೀನಿಯರ್ ಜರ್ನಲಿಸ್ಟ್ಗಳು ಮಾತನಾಡೋದನ್ನು ಕೇಳಿದ್ದೆ. ಯಾವಾಗ BJP ಅಧಿಕಾರಕ್ಕೆ ಬಂತೋ ಕೆಲವರು BJP ಕದ ತಟ್ತಾ ಇದ್ದಾರೆ, BJPಗೆ ಸೇರ್ಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಆದರೆ BJP ಎಲ್ಲರನ್ನೂ ಸೇರಿಸ್ಕೊಳ್ಳೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಈಗಾಗಲೇ ಬಂದಾಗಿದೆ. ಆ ರೀತಿಯ ಸೂಚನೆ ಕೇಂದ್ರ ಹೈಕಮಾಂಡ್ನಿಂದಲೇ ಬಂದಿದೆ. ಹಾಗೆ BJPಯಲ್ಲಿ ಒಂದು ವೇಳೆ ಅವಕಾಶ ಸಿಗದೇ ಇದ್ರೆ ಕೆಲವರು ಲೆಫ್ಟ್ ಪಾರ್ಟಿಯನ್ನ ಸೇರಿಕೊಳ್ಳುವಂತಹ ಸಾಧ್ಯತೆಗಳಿದಾವೆ, ಇನ್ನು ಕೆಲವರು ಕಾಂಗ್ರೆಸ್ಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಆದರೆ TMCಯಲ್ಲಿ ಮುಂದುವರಿಯೋದಿಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಅಂದ್ರೆ ಆ ಮಟ್ಟಿಗೆ TMCಯಲ್ಲಿ ಆಂತರಿಕ ಭಿನ್ನಮತ ಸ್ಫೋಟಗೊಂಡಿದೆ. ಮಿತ್ರರೇ, ನಿನ್ನೆ ಕಾಕಾಲಿ ಘೋಷ್ ಬಗ್ಗೆ ನಾನು ಹೇಳಿದ್ದೆ. ಹೆಚ್ಚಿನವರು ನೋಡಿಲ್ಲ, ಸಾಧ್ಯ ಆದರೆ ನೋಡಿ. ಯಾಕೆ ಅಂತಂದ್ರೆ 20 ಜನ MP ಈಗಾಗಲೇ BJPಯನ್ನ ಸೇರೋದಕ್ಕೆ ರೆಡಿ ಇದ್ದಾರೆ ಅಂತ ಸೌಮಿತ್ರಾ ಖಾನ್ ಅನ್ನುವಂಥ BJPಯ ಹಿರಿಯ ಮುಖಂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸದ್ಯ ಕಾಕಾಲಿ ಘೋಷ್ ಈ ಭಿನ್ನಮತೀಯರ ನಾಯಕಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಕಾಕಾಲಿ ಘೋಷ್ ಎಂತಹ ಸ್ಟೆಪ್ ಅನ್ನು ತೆಗೆದುಕೊಂಡಿದ್ದಾರೆ ಅಂತಂದ್ರೆ MP ಸ್ಥಾನವನ್ನ ಒಂದು ಬಿಟ್ಟು ಮತ್ತೆಲ್ಲಾ ಪಕ್ಷದ ಹುದ್ದೆಗಳಿಗೂ ಕೂಡ ರಾಜೀನಾಮೆ ಸಲ್ಲಿಸಿದ್ದಾರೆ. ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೂ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಅಂದ್ರೆ ನಾನು TMC ಜೊತೆಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಎರಡನೇದಾಗಿ ಅವರು ಸ್ಪೀಕರ್ ಓಂ ಬಿರ್ಲಾಗೆ ಒಂದು ಪತ್ರ ಬರೆದು ದೂರನ್ನ ಸಲ್ಲಿಸಿದ್ದಾರೆ. ಆ ದೂರಿನಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಇವತ್ತು ಪಕ್ಷದ ಕಲ್ಯಾಣ್ ಬ್ಯಾನರ್ಜಿ ಅಂದ್ರೆ TMCಯ ಚೀಫ್ ವಿಪ್ ಇದ್ದಾರಲ್ಲ, ಅವರು ಪಕ್ಷದ ಮಹಿಳಾ ಸಂಸದರ ಜೊತೆಗೆ ಕೆಟ್ಟದಾಗಿ ವರ್ತಿಸಿದ್ದಾರೆ. ಅವರ ಅನುಚಿತ ವರ್ತನೆಯ ವಿರುದ್ಧವಾಗಿ ನೀವು ಕ್ರಮ ಕೈಗೊಳ್ಳಬೇಕು ಅಂತ ಸ್ಪೀಕರ್ಗೆ ದೂರು ಕೊಟ್ಟಿದ್ದಾರೆ. ಅಂದ್ರೆ TMCಯ MP TMCಯ ಇನ್ನೋರ್ವ MPಯ ವಿರುದ್ಧವೇ ಸ್ಪೀಕರ್ಗೆ ದೂರು ಕೊಟ್ಟಿರುವಂತಹದ್ದು. ಆ ಮಟ್ಟಿಗೆ ಭಿನ್ನಮತ ಬಹಿರಂಗವಾಗಿ ಸ್ಫೋಟಗೊಳ್ತಾ ಇದೆ. ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ TMCಯಲ್ಲಿ ಮಮತಾ ಬ್ಯಾನರ್ಜಿ ಇರ್ತಾರೆ, ಅಭಿಷೇಕ್ ಬ್ಯಾನರ್ಜಿ ಇರ್ತಾರೆ, ಮಹುವಾ ಮಹಿತ್ರಾ, ಸಯಾನಿ ಘೋಷ್, ಸುಗತಾ ರಾಯ್ ಮತ್ತು ಕಲ್ಯಾಣ್ ಬ್ಯಾನರ್ಜಿ ಇವರೇ ಇಷ್ಟು ಜನ ಉಳಿದುಕೊಳ್ತಾರೇನೋ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಒಂದಷ್ಟು ಮುಸ್ಲಿಂ MLAಗಳು ಮತ್ತು MPಗಳು ಉಳಿದುಕೊಳ್ತಾರೆ. ಯಾಕೆಂದ್ರೆ ಅವರಿಗೆ ಸದ್ಯಕ್ಕೆ ಆಪ್ಷನ್ ಇಲ್ಲ. ಮುಂದೆ ಏನಾದರೂ IUML ಅಲ್ಲೂ ಕೂಡ ಹೆಚ್ಚು ಆಕ್ಟಿವ್ ಆಗಿದ್ದೆ ಆದ್ರೆ ಅವರು ಕೂಡ ಮುಸ್ಲಿಂ ಲೀಗ್ಗೆ ಶಿಫ್ಟ್ ಆಗ್ಬಿಡಬಹುದೇನೋ. ಆ ಮಟ್ಟಿಗೆ TMCಯ ಪರಿಸ್ಥಿತಿ ಬಂದಿದೆ. ಇದೆಲ್ಲದರ ನಡುವೆ ಮಮತಾ ಬ್ಯಾನರ್ಜಿ ಅವರು ಅಧಿಕಾರ ಇದ್ದಂತಹ ಸಂದರ್ಭದಲ್ಲಿ ಮನಸೋ ಇಚ್ಛೆ ಅಧಿಕಾರವನ್ನು ನಡೆಸಿದ್ರಲ್ಲ, ಮನಸೋ ಇಚ್ಛೆ ಬೇರೆಯವರ ಬಗ್ಗೆ ಭಾಷಣಗಳನ್ನು ಮಾಡಿದ್ರಲ್ಲ, ಅದೆಲ್ಲ ಈಗ ಹೇಗೆ ಸುತ್ತಿಕೊಳ್ತಾ ಇದೆ ಅಂತಂದ್ರೆ ಹೆಬ್ಬಾವು ಬೇಟೆ ಸಿಕ್ಕದಂತಹ ಸಂದರ್ಭದಲ್ಲಿ ಸುತ್ತಿಕೊಳ್ಳುತ್ತಲ್ಲ, ಒಮ್ಮೆ ಹೆಬ್ಬಾವು ಹಿಡಿತು ಅಂತಂದ್ರೆ ಮತ್ತೆ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಮಮತಾ ಬ್ಯಾನರ್ಜಿಗೆ ಈ ಹಿಂದೆ ಮಾಡದಂತಹ ತಪ್ಪುಗಳು ಈಗ ಬಂದು ಸುತ್ತಾಕಿಕೊಳ್ತಾ ಇದೆ. ಮುಖ್ಯವಾಗಿ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ 2 FIRಗಳು ದಾಖಲಾಗಿದ್ದಾವೆ. ಮೊದಲನೇದಾಗಿ ಅವರು ಇತ್ತೀಚಿನ ಚುನಾವಣಾ ಪ್ರಚಾರದಲ್ಲಿ ಮಾಡಿದಂತಹ ಒಂದು ಭಾಷಣ, ಅದು ಯಾವ ಮಟ್ಟಿನ ದ್ವೇಷ ಭಾಷಣ ಅಂತಂದ್ರೆ ಮಮತಾ ಬ್ಯಾನರ್ಜಿ ಈ ಮುಸ್ಲಿಂ ಸಮುದಾಯದ ಓಲೈಕೆಗೋಸ್ಕರವಾಗಿ ಒಂದು ಮಾತನ್ನ ಹೇಳಿದ್ರು. ಇವತ್ತು ಬಂಗಾಳದಲ್ಲಿ ನಾನು ಅಧಿಕಾರದಲ್ಲಿರುವಂತಹದ್ದು ಬಹಳ ಮುಖ್ಯ. ಒಂದು ವೇಳೆ ನಾನೇನಾದ್ರೂ ಅಧಿಕಾರದಲ್ಲಿ ಇಲ್ಲ ಅಂತಾದ್ರೆ ಈ ಇನ್ನೊಂದು ಸಮುದಾಯ ಇದೆಯಲ್ಲ, ಅಂದ್ರೆ ಹಿಂದೂಗಳಿದಾರಲ್ಲ, ಅವರು ನಿಮ್ಮನ್ನ ಕ್ಷಣ ಮಾತ್ರದಲ್ಲಿ ಮುಗಿಸಿ ಬಿಡ್ತಾರೆ. ಇದನ್ನೇ ಒಬ್ಬ BJPಯವನು ಹೇಳಿದ್ದ ಅಂತ ಅಂದುಕೊಳ್ಳಿ. ಅದು ಯಾವ ಮಟ್ಟಿಗೆ ದೇಶಾದ್ಯಂತ ಸದ್ದು ಮಾಡ್ತಾ ಇತ್ತು, ಈ ಸಂವಿಧಾನ ರಕ್ಷಕರು ಯಾವ ರೀತಿಯಾಗಿ ಬೊಬ್ಬೆ ಹೊಡಿತಾ ಇದ್ರು ಅಂತ ಊಹೆ ಮಾಡ್ಕೊಳ್ಳಿ. ಆದ್ರೆ ಮಮತಾ ಬ್ಯಾನರ್ಜಿ ಚುನಾವಣೆ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ದಲ್ವಾ, ಅದೇನು ಹೆಚ್ಚು ಸದ್ದು ಮಾಡಿರಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋ ಓಡಾಡ್ತಾ ಇತ್ತಷ್ಟೇ.
ಆದರೆ ಸುವೇಂದು ಅಧಿಕಾರಿ ಅಧಿಕಾರಕ್ಕೆ ಬಂದ ಬಳಿಕ ಅವರೊಂದು ತೀರ್ಮಾನ ಮಾಡಿದ್ದಾರೆ. ಈ ಪೋಸ್ಟ್ ಪೋಲ್ ವೈಲೆನ್ಸ್ ಆಯ್ತಲ್ಲ, ಅದರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು. ಎಲ್ಲಿಂದ ಕೇಳಿದ್ರೆ 2021ರಿಂದ ಈಚೆಗೆ ಏನೇನು ವೈಲೆನ್ಸ್ ಆಗಿದೆ, ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಆ ಎಲ್ಲಾ ಕೇಸ್ನಲ್ಲೂ ನ್ಯಾಯ ಸಿಗಬೇಕು ಅಂತ ಅವರು ಕಮಿಟಿಯನ್ನೇ ರಚನೆ ಮಾಡಿಬಿಟ್ಟಿದ್ದಾರೆ. ಹೊಸದಾಗಿ FIR ಗಳನ್ನು ದಾಖಲಿಸೋದಕ್ಕೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಮಮತಾ ಬ್ಯಾನರ್ಜಿ ಈ ಭಾಷಣ ಮಾಡಿದ್ರಲ್ಲ, ಇದು ದ್ವೇಷ ಭಾಷಣದ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಹಾಗೆ 2025ರಲ್ಲಿ ಮಾಡಿದಂತಹ ಇನ್ನೊಂದು ಭಾಷಣದ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿದೆ. ಆಗ ಮಮತಾ ಬ್ಯಾನರ್ಜಿ ಅವರು ಒಂದು ಮುಸ್ಲಿಂ ಧಾರ್ಮಿಕ ಸಮ್ಮೇಳನದಲ್ಲಿ ಭಾಗಿಯಾಗ್ಬಿಟ್ಟು ನಾನು ಕೊಳಕು ಧರ್ಮ ಪಾಲನೆ ಮಾಡೋದಿಲ್ಲ, ಅದೊಂದು ಗಂಧಾ ಧರ್ಮ ಅಂತ ಟೀಕಿಸಿದ್ರು. ಅಂದ್ರೆ ಇವರು ಅಧಿಕಾರದಲ್ಲಿದ್ದಾಗ ಏನೇನ್ ಮಾಡಿದ್ದಾರೆ, ಯಾವ ರೀತಿಯಾಗಿ ಒಂದು ವರ್ಗವನ್ನ ತುಳಿಯೋದಕ್ಕೆ ಯತ್ನ ಮಾಡಿದ್ದಾರೆ, ಇನ್ನೊಂದು ವರ್ಗದ ಓಲೈಕೆಗೋಸ್ಕರವಾಗಿ ಯಾವ ಹಂತಕ್ಕೆ ಹೋಗಿದ್ರು ಅನ್ನೋದನ್ನ ಸೂಕ್ಷ್ಮವಾಗಿ ಯೋಚನೆ ಮಾಡಿ. ಆಗ ಮಮತಾ ಬ್ಯಾನರ್ಜಿ ಅವರು ಮುಖ್ಯಮಂತ್ರಿ ಆಗಿದ್ರು, ಇದ್ರ ಬಗ್ಗೆ ಎಲ್ಲೂ ಕೇಸ್ ದಾಖಲಾಗಿರ್ಲಿಲ್ಲ. ಈಗ ಅಧಿಕಾರ ಹೋಯ್ತೋ ಇಲ್ವೋ ಅದನ್ನೇ ಇಟ್ಕೊಂಡು ಈಗ ಕೇಸ್ ಹಾಕಿದ್ದಾರೆ. ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು BNS 351, 352 ಮತ್ತು 353ನೇ ಕಲಂ ಅಡಿಯಲ್ಲಿ ಇವರ ವಿರುದ್ಧವಾಗಿ FIR ದಾಖಲಾಗಿದೆ. ಯೋಚನೆ ಮಾಡಿ, ಯಾವ ಹಿಂದೂ ಧರ್ಮವನ್ನ ಇವರು ಕೊಳಕು ಧರ್ಮ ಅಂತ ಕರೀತಾ ಇದ್ರೋ ಅದೇ ಹಿಂದೂಗಳನ್ನ ಈ ಬಾರಿಯ ಚುನಾವಣೆಯಲ್ಲಿ ಓಲೈಸೋದಕ್ಕೆ ಮುಂದಾಗಿದ್ರು. ಅತಿ ಹೆಚ್ಚು ಕಾಳಿ ಪೂಜೆಯಲ್ಲಿ ಭಾಗಿಯಾದ್ರು, ದುರ್ಗಾರಾಧನೆಯಲ್ಲೆಲ್ಲ ಬಂದ್ಬಿಟ್ಟು ಡ್ಯಾನ್ಸ್ ಮಾಡಿದ್ರು. ಯಾಕೆ ಕೇಳಿದ್ರೆ ಹಿಂದೂಗಳು ಜಾಗೃತಗೊಳ್ತಾ ಇದ್ದಾರೆ, ನನ್ನ ಮಾತುಗಳನ್ನ ಹಿಂದೂಗಳು ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಅದರ ವಿರುದ್ಧ ನಿಲ್ತಾ ಇದ್ದಾರೆ ಅಂತ ಮಮತಾ ಬ್ಯಾನರ್ಜಿಗೆ ಗೊತ್ತಾಯಿತು. ಕೇವಲ ನಾನು ಮುಸ್ಲಿಂ ವೋಟ್ ಬ್ಯಾಂಕ್ನಿಂದ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಆದ ಬಳಿಕ ಹಿಂದೂಗಳನ್ನೂ ಕೂಡ ಓಲೈಕೆ ಮಾಡೋದಕ್ಕೆ ಮುಂದಾದ್ರು. ಆದರೆ ಅಷ್ಟೊತ್ತಿಗಾಗಲೇ ಟ್ರೈನ್ ತುಂಬಾ ಮುಂದೆ ಹೋಗಿತ್ತು, ಇವರು ಇನ್ನೂ ಟಿಕೆಟ್ ತೆಗೆದುಕೊಳ್ತಾ ಇದ್ರು. ಮಿತ್ರರೇ, ಸುವೇಂದು ಅಧಿಕಾರಿ ಸ್ಪಷ್ಟವಾಗಿ ಒಂದು ಮಾತು ಹೇಳಿದ್ರು, ಬಂಗಾಳವನ್ನ ನಾವು ಸ್ವಚ್ಛ ಮಾಡ್ತೀವಿ, ಯಾರು ನಮ್ಮನ್ನ ಬೆಂಬಲಿಸಿದಾರೋ ಅವರಿಗೋಸ್ಕರ ದಿನದ 24 ಗಂಟೆ ಕೆಲಸ ಮಾಡ್ತೀನಿ ಅಂತ ಅವರು ವಾಗ್ದಾನ ಮಾಡಿದ್ರು. ಅದೇ ಪ್ರಕಾರವಾಗಿ ಸುವೇಂದು ಅಧಿಕಾರಿಯವರು ನಡೆದುಕೊಳ್ಳುತ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಅವರ ಲಕ್ಷ್ಮೀ ಭಂಡಾರ್ ಯೋಜನೆ ಇತ್ತಲ್ಲ, ಅದನ್ನ ಈಗ ಹೊಸ ರೂಪದಲ್ಲಿ ಅನ್ನಪೂರ್ಣ ಯೋಜನೆಯಾಗಿ ಇವರು ಜಾರಿಗೆ ತರ್ತಾ ಇದ್ದಾರೆ. ಈ ಹಿಂದೆ 1500 ರೂಪಾಯಿ ಪ್ರತಿ ಮಹಿಳೆಗೂ ಕೂಡ ಕೊಡಲಾಗ್ತಾ ಇತ್ತು. ಈಗ ಚುನಾವಣಾ ಪೂರ್ವದಲ್ಲಿ ಬಿಜೆಪಿ ಕೊಟ್ಟಂತಹ ಭರವಸೆ ರೀತಿಯಲ್ಲಿ ಅದನ್ನ 3000ಕ್ಕೆ ಏರಿಸೋದಕ್ಕೆ ಸುವೇಂದು ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಆದರೆ ಇಲ್ಲಿ ಬದಲಾವಣೆ ಏನು ಕೇಳಿದ್ರೆ, ಈ ಹಿಂದಿನ ಲಕ್ಷ್ಮೀ ಭಂಡಾರ್ ಯೋಜನೆ ಇತ್ತಲ್ಲ, ಇದು ಎಲ್ಲರಿಗೂ ಕೂಡ ಮುಕ್ತವಾಗಿ ಸಿಗ್ತಾ ಇತ್ತು. ಬಾಂಗ್ಲಾದ ಅಕ್ರಮ ವಲಸಿಗರೂ ಕೂಡ ಲಕ್ಷ್ಮೀ ಭಂಡಾರ್ ಯೋಜನೆಯ ಲಾಭವನ್ನು ಪಡೆದುಕೊಳ್ತಾ ಇದ್ರು. ಆದರೆ ಸುವೇಂದು ಅಧಿಕಾರಿ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಕೆಲವೇ ದಿನಗಳಲ್ಲಿ ಈ ಯೋಜನೆಯಲ್ಲಿ 30 ಲಕ್ಷ ಅನರ್ಹರು ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ ಅಂತ ಪತ್ತೆ ಹಚ್ಚಿದ್ದಾರೆ. ಅವರೆಲ್ಲರನ್ನೂ ಕೂಡ ಡಿಲೀಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಅಂದ್ರೆ ಮಮತಾ ಬ್ಯಾನರ್ಜಿ ಅವರು ಯಾವ ರೀತಿಯಾಗಿ ಸಂಪತ್ತನ್ನ ಹಂಚಿದ್ರು ಅಂತ ಯೋಚನೆ ಮಾಡಿ. ಕರ್ನಾಟಕದಲ್ಲೂ ಕೂಡ ಇದನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಈಗ ಗ್ಯಾರಂಟಿಗಳನ್ನೆಲ್ಲ ನಾವು ಪರಿಷ್ಕರಣೆ ಮಾಡ್ತೀವಿ ಅಂತ. ಆದ್ರೆ ಕರ್ನಾಟಕದ ಉದ್ದೇಶವೇ ಬೇರೆ, ಬಂಗಾಳದ ಉದ್ದೇಶವೇ ಬೇರೆ. ಇನ್ನು ಮಮತಾ ಬ್ಯಾನರ್ಜಿ ಅವರ ಬಗ್ಗೆ ಕೆಲವರು ಏನ್ ಹೇಳ್ತಿದ್ರು ಗೊತ್ತಾ? ಏನ್ರಿ ಆ ಹೆಣ್ಣುಮಗಳು ಹೋರಾಟದ ಹಿನ್ನೆಲೆಯಿಂದ ಬಂದಂತವ್ರು, ಒಂದು ಹವಾಯಿ ಚಪ್ಪಲಿ ಹಾಕ್ತಾರೆ, ಒಂದು ನಾರು ಸೀರೆ ಉಟ್ಕೊಳ್ತಾರೆ, ಐಷಾರಾಮದ ಜೀವನವನ್ನೇ ನೋಡಿಲ್ಲ, ಒಂದು ಸಾಧಾರಣ ಮನೆಯಲ್ಲಿ ವಾಸ ಮಾಡ್ತಾರೆ, ಅದನ್ನು ನೋಡಿದ್ರೆ ಮುಖ್ಯಮಂತ್ರಿ ನಿವಾಸ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸಿಂಪಲ್ ವ್ಯಕ್ತಿತ್ವ ಅಂತ ಕೆಲವರು ಕೊಂಡಾಡ್ತಾ ಇದ್ರು. ಮಿತ್ರರೇ, ಮಮತಾ ಬ್ಯಾನರ್ಜಿ ಅವರದ್ದು ಸಿಂಪಲ್ ವ್ಯಕ್ತಿತ್ವವೇ ಇರಬಹುದು, ಆದರೆ ಅವರ ಸುತ್ತಲೂ ಇದ್ದಂಥವರು ಎಂತಹ ಭ್ರಷ್ಟರು ಅನ್ನೋದಕ್ಕೆ ಈಗೊಂದು ಉದಾಹರಣೆ ಸಿಕ್ಕಿದೆ. TMCಯ ಒಬ್ಬ ಸಾಮಾನ್ಯ ನಾಯಕ ದೀಪಂಕರ್ ಭಟ್ಟಾಚಾರ್ಯ ಅನ್ನುವವನನ್ನ ಅಲ್ಲಿನ ಪೊಲೀಸರು ಬಂಧನ ಮಾಡಿದ್ರು. ಆತ ಯಾರು ಕೇಳಿದ್ರೆ TMCಯ ಲೋಕಲ್ ಲೀಡರ್, ಜೊತೆಗೆ ಬದೌರಿಯಾ ಅನ್ನುವಂಥ ಪುರಸಭೆಯ ಅಧ್ಯಕ್ಷ. ಈತ ಸರ್ಕಾರದ ಪರಿಹಾರ ಯೋಜನೆಯಲ್ಲಿ ಬಹಳಷ್ಟು ಗೋಲ್ಮಾಲ್ ಮಾಡಿದನೆ ಎನ್ನುವಂಥ ಆರೋಪಗಳಿದ್ವು. ಬಿಜೆಪಿ ಅಧಿಕಾರಕ್ಕೆ ಬರುತ್ತಿದ್ದ ಹಾಗೆ ಈತನನ್ನ ಬಂಧನ ಮಾಡಲಾಗಿತ್ತು. ಅದಾದ ಬಳಿಕ ಪೊಲೀಸರು ಈತನ ಕಚೇರಿಯ ಬಳಿಯಲ್ಲಿ ಹೋಗಿ ಶೋಧ ಕಾರ್ಯವನ್ನು ನಡೆಸ್ತಾರೆ. ಆಗ ಏನ್ ಸಿಗುತ್ತೆ ಗೊತ್ತಾ? ಬರೋಬ್ಬರಿ 2,24,00,000 ರೂಪಾಯಿಯನ್ನ ನೆಲದೊಳಗೆ ಹೂತಿಟ್ಟಿರ್ತಾನೆ ಈ ಭೂಪ. ಯೋಚನೆ ಮಾಡಿ, ಒಬ್ಬ ಪುರಸಭೆಯ ಅಧ್ಯಕ್ಷ 2,24,00,000 ಕಚೇರಿಯ ಕೆಳಗೆ ಹೂತಿಟ್ಟಿರ್ತಾನೆ ಅಂತಂದ್ರೆ ಆತ ಇನ್ನೆಷ್ಟು ಭ್ರಷ್ಟಾಚಾರ ಮಾಡಿರಬಹುದು. ಒಬ್ಬ ಲೋಕಲ್ ಲೀಡರ್ ಆ ಹಂತಕ್ಕೆ ಭ್ರಷ್ಟಾಚಾರ ಮಾಡಿದಾನೆ ಅಂತಂದ್ರೆ TMCಯಲ್ಲಿ ಇನ್ನುಳಿದಂತವರು ಎಂತಹ ಭ್ರಷ್ಟಾಚಾರಿಗಳಾಗಿರಬಹುದು ಅಂತ. ಜನ ಸುಮ್ಮನೆ ತಿರಸ್ಕಾರ ಮಾಡಿಲ್ಲ TMCಯನ್ನ. SIR ಆಗಿಬಿಟ್ಟು ಬಿಜೆಪಿ ಗೆದ್ದಿದೆ ಅಂತ ಕೆಲವರು ವಾದ ಮಾಡ್ತಾ ಇದ್ರಲ್ಲ, ಅದೆಲ್ಲ ಶುದ್ಧ ಸುಳ್ಳು. ಪಕ್ಕದ ಬಾಂಗ್ಲಾದೇಶದವರು ಬಂದು TMCಗೆ ವೋಟ್ ಹಾಕೋದನ್ನ ಅದು ತಪ್ಪಿಸಿರಬಹುದಷ್ಟೇ. ಉಳಿದಂತೆ ಜನ ಆಕ್ರೋಶಗೊಂಡೇ ಹೊಸ ಸರ್ಕಾರವನ್ನು ತಂದಿದ್ದಾರೆ. ಇದ್ದಂತಹ ಮಮತಾ ಬ್ಯಾನರ್ಜಿ ಸರ್ಕಾರವನ್ನ ಕಿತ್ತೆಸೆದಿದ್ದಾರೆ. ಬಂಗಾಳದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದ್ದಾವೆ. ಅದರ ಬಗ್ಗೆ ನಿಮಗೆ ಹಂತ ಹಂತವಾಗಿ ತಿಳಿಸ್ತಾ ಹೋಗ್ತೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನೀವೇನ್ ಹೇಳ್ತೀರಿ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.